ಗುಡ್ ಮಾರ್ನಿಂಗ್ ಗಾಯ್ಸ್. ಸಮಯ ಬಂದು 5 ಗಂಟೆ 25 ನಿಮಿಷ ತೋರಿಸ್ತಾ ಇದೆ ಅಷ್ಟೇ. ಬಟ್ ಈಗ ಇನ್ನೂ 5 ಕಾಲು. ಆದರೆ ನಾನು ಬೇಗನೆ ಎದ್ದೆ ಗೈಸ್. ಇನ್ನು 4:15ಗೆ ಎದ್ದಿದ್ದೀನಿ. ಕೆಳಗಡೆ ಹೋಗಿ ಗೀಸರ್ ಆನ್ ಮಾಡಿ ಮತ್ತೆ ಬಾತ್ರೂಮಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಬಂದು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ ನಿಂತ್ಕೊಂಡು. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್ ಒನ್ಸ್ ಅಗೇನ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿಗೌಡ ವ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಹೋಪ್ಸು ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಗೈಸ್, ನನ್ನ ಮಗ ಇನ್ನೂ ಮಲ್ಕೊಂಡಿದ್ದಾನೆ. ಬೇಗ ಎದ್ದೋಳಲ್ಲ ಅವನು. ಯಾಕೆಂದ್ರೆ ಅವನು ಟೆಸ್ಟ್ ಎಲ್ಲ ಮುಗ್ದೋಗಿದೆ ಅಲ್ಲ. ಸೊ ಹಾಗಾಗಿ ಅವನು ಬೇಗ ಎದ್ದೋಳಲ್ಲ. ಬನ್ನಿ ಇವಾಗ ನಾವು ಬೇರೆ ಕೆಲಸಗಳ್ನು ಮಾಡ್ಕೊಳ್ಳೋಣ ಸ್ವಲ್ಪ. ಆ್ಯಕ್ಚುಲಿ ಎಂತ ಗೊತ್ತಾ, ಇನ್ನೂ ನೀರು ಕಾಯ್ತಾ ಇದೆ. ಬಟ್ ಕೆಲಸ ಜಾಸ್ತಿ ಇದೆ. ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡೇ ಎಲ್ಲ ಮಾಡಬೇಕು ಅನ್ನೋದೇನಿಲ್ಲ. ಬಿಕಾಸ್ ನಾನು ನಿನ್ನೆ ನಾನ್ ವೆಜ್ ತಿಂದಿಲ್ಲ. ಸ್ಪೆಸಿಫಿಕಲಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನ್ ವೆಜ್ ತಿಂದು ಇದೆಲ್ಲ ಮಾಡ್ಬೋದಾ, ಮಾಡ್ತಾರಾ ಅಂತ ಕ್ವೆಶ್ಚನ್ ಕೇಳ್ತೀರಾ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನೇನು ನಾನ್ ವೆಜ್ ಎಲ್ಲ ತಿಂದಿಲ್ಲ. ಹಾಗಾಗಿ ಎಂತ ಮಾಡಿದೆ ಗೊತ್ತಾ, ಗೀಸರಲ್ಲಿ ನೀರು ಕಾಯೋ ಗ್ಯಾಪಲ್ಲಿ ನಾನು ದೇವ್ರ ಸಾಮಾನೆಲ್ಲ ಅದನ್ನು ವಾಶ್ ಮಾಡ್ಕೊಂಡ್ಬಿಡೋಣ, ಬೆಳ್ಕೊಂಬಿಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಈಗ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ. ಟೈಮ್ ಆಲ್ರೆಡಿ 5:30 ಆಗೋಗಿದೆ. ಸೊ ನಾನು ಇನ್ನೂ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಬಂದು ದೇವ್ರ ಪೂಜೆ ಮಾಡಿ ಆಮೇಲೆ ತಿಂಡಿ ಮಾಡಬೇಕು. ಸೊ ತುಂಬ ಟೈಮ್ ಇಲ್ಲ. ಬಿಕಾಸ್ ಇವತ್ತು ಬಂದು ಸ್ಯಾಟರ್ಡೆ ಆಗಿರೋದ್ರಿಂದ ನಮ್ಮ ಚಿಂಟು ಸ್ಕೂಲಿಗೆ ಇನ್ನೊಂದು ಸ್ವಲ್ಪ ಬೇಗ ಹೋಗಬೇಕಾಗತ್ತೆ. ಹಾಗಾಗಿ ಅವನು ಸ್ವಲ್ಪ ಲೇಟ್ ಆದ್ರೂ ಅವನು ತಡ್ಕೊಳ್ಳಲ್ಲ. ಸೊ ಬೇಗ ಬೇಗ ನಾವು ವಾಶ್ ಮಾಡ್ಕೊಂಡು ಬಿಡೋಣ ಆ್ಯಂಡ್ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ, ಆಯಿತಾ? ಎಲ್ಲ ಸರಿಗಿದ್ದಿದ್ರೆ ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರಲ್ಲಿ ಇರ್ತಾ ಇದ್ವು. ನಮ್ಮ ದಕ್ಷಿಣ್ಗೆ ಸರ್ಪ್ರೈಸ್ ಕೊಡೋಕ್ಕೆ, ಬರ್ಡೇ ವಿಶ್ ಮಾಡೋಕ್ಕೆ ಹೋಗಿರ್ತಾ ಇದ್ದೆ ಅಲ್ವಾ? ಬಟ್ ಏನು ಮಾಡೋದು, ನಾವು ಅಂದ್ಕೊಳ್ಳೋದೇ ಒಂದಾದರೆ ವಿಧಿಲಿ ಇನ್ನೊಂದೇನೋ ಬರ್ದಿರತ್ತೆ. ಸೊ ನನ್ನ ಕೈಲಿ ಹೋಗೋಕ್ಕೆ ಆಗಲಿಲ್ಲ. ಇವತ್ತಂತೂ ಹೇಗೂ ನಾನು ಇಲ್ಲಿಂದ ಹೊರಡಲೇಬೇಕು. ಆ್ಯಂಡ್ ಮೋರ್ ಓವರ್ ಮತ್ತೆ ಯಾವಾಗ ಬರ್ತೀನಿ, ಮೇ ಬಿ ಟ್ಯೂಸ್ಡೇ ಆಗ್ಬೋದು, ವೆಡ್ನೆಸ್ಡೇ ಆಗ್ಬೋದು. ಅಲ್ಲಿ ತನಕ ದೇವ್ರ ಸಾಮಾನು, ದೇವ್ರ ದೀಪ ಎಲ್ಲ ಗಲೀಜಾಗ್ಬಿಡುತ್ತೆ ನಾನು ಹೀಗೆ ಬಿಟ್ಟು ಹೋದ್ರೆ ಅಂತ ಅಂದ್ಕೊಂಡು ಇವತ್ತು ಕ್ಲೀನಾಗಿ ಎಲ್ಲ ವಾಶ್ ಮಾಡಿ ಇಟ್ಟು ಹೋಗೋಣ, ಪೂಜೆ ಮಾಡಿ ಹೋಗೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬಟ್ ಹೂವು ಗಿವ ಎಲ್ಲ ಏನೂ ತಂದಿಲ್ಲ ಗೈಸ್. ಸಿಂಪಲ್ ಆಗಿ ದೇವ್ರ ಸಾಮಾನು ಬೆಳ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಭಕ್ತಿಯಿಂದ ಅಷ್ಟೆ. ಇವತ್ತು ಶನಿವಾರ ಅಲ್ವಾ, ನಾಳೆ ಅಂದರೆ ಭಾನುವಾರ ನಮ್ಮಪ್ಪಂದು ಕಸಿನ್ ಬ್ರದರ್ದು ತಿಥಿ ಇದೆ ಗೈಸ್. ಆ್ಯಕ್ಚುಲಿ ನಾನು ಅವ್ರು ಸತ್ತಾಗ ಹೋಗಬೇಕಿತ್ತು. ಬಟ್ ನಮ್ಮ ಚಿಂಟುಗೆ ಟೆಸ್ಟ್ ಇದ್ದಿದ್ದರಿಂದ ನಾನು ಹೋಗಲಿಲ್ಲ. ಬಿಕಾಸ್ ಯಾಕೆ ಗೊತ್ತಾ ಗೈಸ್, ನನ್ನ ಮಗ ನಾನಿಲ್ಲ ಅಂದರೆ ಓದಲ್ಲ, ಡಲ್ ಆಗಿಬಿಡ್ತಾನೆ. ನಾನಿದ್ರೆ ಚಂದ ಓದ್ತಾನೆ, ನಾನಿಲ್ಲ ಅಂದರೆ ಓದಲ್ಲ. ಇದು ನಂಗೆ ಚೆನ್ನಾಗಿ ಗೊತ್ತು. ಆದರೂ ಸಹ ಸಮ್ಟೈಮ್ಸ್ ನಾನು ಹೀಗೆ ಏನಕ್ಕಾದ್ರು ಬಿಟ್ಟು ಹೋದಾಗ ಅಥವಾ ಬಂದಿರುವಾಗ ಏನಾದರೂ ಟೆಸ್ಟ್ ಮಾಡಿದ್ರೆ ಅವನು ಕಮ್ಮಿ ಮಾರ್ಕ್ಸೇ ತೆಗಿಯೋದು. ಅದೇ ನಾನಿದ್ದಾಗ ಟೆಸ್ಟ್ ಮಾಡಿದ್ರೆ ನಾನು ಚೆನ್ನಾಗಿ ಓದಿಸಿ ಕಳಿಸಿರ್ತೀನಿ. ನಾನು ಓದಿಸಿ ಕಳಿಸಿರ್ತೀನಿ ಅಂದರೆ ನಾನೇನು ಹೇಳ್ಕೊಡಲ್ಲ. ಆದ್ರೂ ಅವನ ಮನಸ್ಸು ಏನೋ ಗೊತ್ತಿಲ್ಲ, ನಾನಿದ್ದಾಗ ಚಂದ ಓದ್ತಾನೆ. ಅದು ಅವನಿಗೆ ಫಿಕ್ಸ್ ಆಗಿದೆಯೋ ಅಥವಾ ಅವನು ಅದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾನೋ, ನಾನಿದ್ರೇ ಓದೋದು ಅನ್ನೋದನ್ನೋ ಗೊತ್ತಿಲ್ಲ. ಆದರೆ ನಾನಿದ್ರೆ ಚಂದ ಓದಿ ಚಂದ ಮಾರ್ಕ್ಸ್ ತೆಗಿತಾನೆ. ಮತ್ತೆ ನಾನು ಈ ಕಡೆ ಬಂದರೆ ಸತ್ತೋದ್ರು ಅಂದ್ಬಿಟ್ಟು ನಾನು ಈ ಕಡೆ ಬಂದರೆ ಅವನು ಏನೂ ಓದಲ್ಲ, ಮತ್ತೆ ಕಮ್ಮಿ ಮಾರ್ಕ್ಸ್ ಆಗತ್ತೆ. ಇಂಡೈರೆಕ್ಟ್ಲಿ ಎಲ್ಲರೂ ನನಗೆ ಬೈತಾರೆ ಅಂದ್ಬಿಟ್ಟು ನಾನು ಬರೋಕ್ಕೆ ಹೋಗಲಿಲ್ಲ. ಅಟ್ಲೀಸ್ಟ್ ತಿಥಿಗಾದರೂ ಬರೋಣ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀನಿ. ಆ್ಯಕ್ಚುಲಿ ಚಿಂಟುಗೂ ಹೇಗೂ ಟೆಸ್ಟ್ ಎಲ್ಲ ಮುಗ್ದಿತ್ತಲ್ಲ, ನೀನು ಬಾ ಮಗನೆ ಅಂತ ಹೇಳಿದ್ರೆ ಅವನು, ಅಮ್ಮ ಅಸೈನ್ಮೆಂಟ್ಸ್ ಇದೆ ಅಮ್ಮ, ಅದಿದೆ ಅಮ್ಮ, ಇದಿದೆ ಅಮ್ಮ, ತುಂಬ ಪೆಂಡಿಂಗ್ ಆಗಿಬಿಡುತ್ತೆ ಅಮ್ಮ ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ, ನನ್ನ ಮಗನ ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ, ಯಾಕೆ ನನ್ನ ಮಗ ಹಿಂಗಾದ ಅಂತ. ಬಟ್ ಇಟ್ಸ್ ಗುಡ್ ಓನ್ಲಿ. ಆದರೂ ಸಹ ಅಟ್ಲೀಸ್ಟ್ 2 ದಿನಕ್ಕೂ ಬರೋಕ್ಕೆ ರೆಡಿ ಇಲ್ಲಲ್ಲ ನನ್ನ ಮಗ ಅಂತ ಅನ್ನಿಸ್ತಾ ಇದೆ. ಇರಲಿ ಬಿಡಿ, ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ಲ. ಗೈಸ್, ನೀವು ನನ್ನನ್ನು ಅಬ್ಸರ್ವ್ ಮಾಡಿದ್ರಾ? ಈಗ ನೀರು ಕುಡಿಯೋದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಎದ್ದ ತಕ್ಷಣ ಕಾಫಿ ಕುಡ್ಕೊಂಡು ಕೂತಿದ್ದೀನಿ ಒಳ್ಳೆ ಕಲ್ಗಜ್ ಥರ. ಕಾಫಿ ಕುಡ್ದಾಯ್ತು ಅಲ್ಲ, ಸ್ವಲ್ಪ ಹೊರಗಡೆ ಬಂದೆ. ಬಿಕಾಸ್ ಸ್ವಲ್ಪ ಬೆಳಕು ಬೆಳಕು ಆಗ್ತಾ ಇತ್ತು, ನೋಡೋಣ ಅಂತ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಲ್ಲ. ನನಗಂತೂ ತುಂಬ ಇಷ್ಟ ಆಗುತ್ತೆ ಗೈಸ್. ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್.
ಬನ್ನಿ ಒಳಗೆ ಹೋಗೋಣ. ಗೈಸ್ ಜಸ್ಟ್ ಸ್ನಾನ ಆಯಿತು. ಸೊ ಒಂಥರ ಸಮಾಧಾನ ಫೀಲ್ ಆಗ್ತಾ ಇದೆ. ಆ್ಯಂಡ್ ಬನ್ನಿ ಬೇಗ ಬೇಗ ಹೋಗಿ ಪೂಜೆ ಮಾಡೋಣ. ಆ್ಯಂಡ್ ಸ್ವಲ್ಪ ಕ್ಯೂಟಾಗಿ ಕಾಣ್ತಾ ಇದ್ದೀನಿ ಅಲ್ಲ, ನಿಮಗೇನು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ಕೆಳಗಡೆ ಬಂದ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ರಾಯರಿಗೆ ಚಂದನ ಹಚ್ಚಿ ಮತ್ತು ಕುಂಕುಮ ಎಲ್ಲ ದೀಪಗಳಿಗೆ ಹಚ್ಚಿ ನೋಡಿ ಗೈಸ್ ದೀಪ ಬೆಳಗ್ಸಿದ್ದೀನಿ. ಆ್ಯಂಡ್ ಪೂಜೆ ಸಹ ಆಯಿತು. ಏನು ಬೇಡ್ಕೊಂಡೆ ಗೊತ್ತಾ ಇವತ್ತು, ಹೇಳೋ ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಸ್ಟ್ರಾಂಗಾಗಿ ನನಗೆ ಅನಿಸಿದ್ದೇನು ಗೊತ್ತಾ, ನಿಮಗೆ ಗೊತ್ತು ಚಾಮುಂಡಿ ಬೆಟ್ಟ ಹತ್ತಬೇಕು ಅಂತ ಲಾಸ್ಟ್ ಟೈಮು ಸಹ ಟ್ರೈ ಮಾಡಿದೆ, ಆಗಲಿಲ್ಲ. ಚಾಮುಂಡಿ ಬೆಟ್ಟ ಮಾತ್ರ ಅಲ್ಲ, ಎಲ್ಲ ಟೆಂಪಲ್ಗೂ ಹೋಗಬೇಕು ಅಂತ ಇಷ್ಟ ಇದೆ, ಬಟ್ ಆಗ್ತಾನೇ ಇಲ್ಲ. ನಾನೇನು ದೊಡ್ಡ ದೊಡ್ಡ ಆಸೆ ಏನು ಕೇಳ್ತಾ ಇಲ್ಲ, ಪುಟ್ಟ ಪುಟ್ಟ ಆಸೆ, ಆದರೂ ನನ್ನ ಕೈಲಿ ಆಗ್ತಾ ಇಲ್ಲ. ಬಿಕಾಸ್ ನನಗೆ ಯಾರೂ ಕಂಪ್ಯಾನಿಯನ್ ಅಂತ ಇಲ್ಲ, ನನ್ನ ಜೊತೆಗೆ ಬರ್ತೀನಿ ಬಾ ಹೋಗೋಣ ಅನ್ನೋಕ್ಕೆ ಯಾರೂ ಇಲ್ಲ. ಸೊ ನನಗದೊಂದು ಡ್ರಾಬ್ಯಾಕ್ ಇದೆ. ಅದಕ್ಕೆ ನಾನು ಎಲ್ಲೂ ಧೈರ್ಯ ಮಾಡಿ ಹೋಗಲ್ಲ, ಒಬ್ಬಳೇ ಹೋಗೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಕೂತಿರ್ತೀನಿ. ಸೊ ಈ ಸಲ ಅದು ನೆರವೇರೋ ಹಾಗೆ ಮಾಡು ತಂದೆ ಅಂತ ಜಸ್ಟ್ ನನ್ನ ಮನಸ್ಸಲ್ಲಿ ನಾನೇ ಅಂದ್ಕೊಂಡು ರಾಯರ ಹತ್ರ ವಿಶ್ ಇಟ್ಟಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಓದ್ ಬರಿತಾ ಇದೆಯಾ? ತಗೋ ವಾಟರ್. ಕ್ವಶನ್ ಆ್ಯಂಡ್ ಆನ್ಸರ್. ಕ್ವಶನ್ ಆ್ಯಂಡ್ ಆನ್ಸರ್ಸ್. ಕ್ವಶನ್ ಆ್ಯಂಡ್ ಆನ್ಸರ್ಸ್ ಪೇಜಸ್ ಸಿಕ್ತು ಸಾಕಷ್ಟು. ಗೊತ್ತಿಲ್ಲ ನನಗೆ, ಇನ್ನ 2 ಪೇಜ್ ಬರ್ತಿರೋದು. ಫ್ರಂಟು ಬ್ಯಾಕು ಇದೆ, ಅತ್ತೆಗೆ ಬೋರ್ಡ್ ತಗೋಬೇಡ. 4 ತಗೊಂಡೆ 1 ಪೇಜ್ ಗೊತ್ತಾಗ್ಲಿಲ್ಲ. ಯಾಕೆ ಪುಟ್ಟ? ನಂಗೆ ಗೊತ್ತಿರ್ಲಿಲ್ಲ. ನೋಡ್ಬೇಕು ಪುಟ್ಟ. ಆಯ್ತು ಬಿಡು, ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿದ್ದೆ ಅಲ್ಲ ಪುಟ್ಟ. ಆಯ್ತು ಹುಡಿಕೊಂಡು ತಗೊಂಡೆ. ಆಮೇಲೆ ಅದು ಬರ್ದ್ಬಿಟ್ಟೆ. ಅದೇ ಮತ್ತೆ ನನ್ಗೆ ಇಷ್ಟ ಆಗಲ್ಲ ಅನ್ನೋದು, ನೀನ್ ಮಾಡೋ ಕೆಲ್ಸದಲ್ಲಿ ಶ್ರದ್ಧೆ ಇರ್ಬೇಕು. ಅಮ್ಮ ಕಷ್ಟಪಟ್ಟು ಲೈನ್ಸ್ ಹಾಕೊಟ್ಟಿದ್ದಾಳೆ, ಲೈನ್ಸ್ ಹಾಕಿಟ್ಟಿದ್ದಾಳೆ. ವೆದರ್ ನನ್ನ ಮಗನಿಗೆ ಕ್ಲಾಸ್ ತೊಗೊಂಡು ಬಂದೆ. ಆ್ಯಕ್ಚುಲಿ ಅವನಿಗೆ ಸಿಂಗಲ್ ಸೈಡ್ ಲೈನ್ ಹಾಕಿರೋದು ಪೇಜಸ್ ಬೇಕಿತ್ತು, ಅವ್ನು ನೋಡಿದ್ರೆ ಡಬಲ್ ಸೈಡ್ ಇರೋದನ್ನ ಯೂಸ್ ಮಾಡಿದ್ದಾನೆ. ನನಗೆ ಬೇಜಾರಾಗ್ತಾಯಿತ್ತು, ಬಿಕಾಸ್ ಎಷ್ಟು ಕಷ್ಟಪಟ್ಟು ಹಾಕಿರ್ತೀನಿ, ಟೈಮ್ ಕೊಟ್ಟಿರ್ತೀನಿ. ಅವನು ಒಂದೇ ಒಂದು ಕ್ಷಣ 2 ಪೇಜ್ ಕಡೆ 2 ಕಡೆನೂ ಟರ್ನ್ ಮಾಡಿ ನೋಡಿದರೆ ಅವನಿಗೆ ಗೊತ್ತಾಗ್ತಾಯಿತ್ತು ಅದು ಸಿಂಗಲ್ ಸೈಡ್ ಲೈನಿಂಗ್ ಹಾಕಿದೆಯಾ ಡಬಲ್ ಸೈಡಾ ಅಂತ. ಸೊ ಈ ಪೇಷನ್ಸ್ ಲೆವೆಲ್ ಸಹ ಅವನಿಗಿಲ್ಲ, ಇದನ್ನು ನೋಡಬೇಕು ಅಂತಲೂ ಅನಿಸಿಲ್ಲಲ್ಲ ಅಂದ್ಬಿಟ್ಟು ನಂಗೆ ಬೇಜಾರಾಯಿತು. ಅದಕ್ಕೆ ಕ್ಲಾಸ್ ತೊಗೊಂಡು ಬಂದೆ. ಗೈಸ್ ತಿಂಡಿ ಮಾಡಾಯಿತು, ಸ್ವಲ್ಪ ಐರನ್ ಮಾಡೋದಿದೆ, ಐರನ್ ಮಾಡಿಬಿಡೋಣ ಬನ್ನಿ. ಲೌಡ್ ಸ್ಪೀಕರ್ ಅಕ್ಕ, ಸಡನ್ ಆಗಿ ಅದು ಕೇಳಲ್ಲ. ಹಲೋ, ಏನ್ ಮಾಡ್ತಿದ್ಯಾ? ನಾನು ಕೂತಿದ್ದೀನಿ. ಕೂತಿದ್ದೀನಿ. ಗೊತ್ತು, ಅದಕ್ಕೆ ಕಾಲ್ ಮಾಡಿದ್ದು. ಹ್ಯಾಪಿ ಬರ್ಡೇ. ಇಲ್ಲ ಇಲ್ಲ, ನಾನು ಬರ್ಬೇಕು ಅಂತಿದ್ದ ಅಮ್ಮ. ಚಿಂಟು ಅಣ್ಣ ಇವತ್ತು ಅಲ್ಲಿ ಬರ್ಬೇಕು ಅಂತಿದ್ದ. ಇಲ್ಲಮ್ಮ, ಚಿಂಟು ರಜಾ ಹಾಕಿ ಅಲ್ಲಿ ಬರ್ತಾನೆ. ನಾವಿವತ್ತು ಚಂದ್ರಾಯಪಟ್ಟಣ ಹೋಗ್ತೀವಿ. ಈಗ ದಕ್ಷಂಗೆ ಅಮ್ಮ ಮಗ ಇಬ್ರು ವಿಶ್ ಮಾಡಿ ಆಯಿತು. ಸೊ ತಿಂಡಿ ತಿನ್ನೋಣ ಅಂತ ಬಂದಿದ್ದೀವಿ. ಗೈಸ್ ಇನ್ನೂ 5 ನಿಮಿಷ ಟೈಮ್ ಇದೆ. ಸೊ ಬಟ್ಟೆ ನೆನೆ ಹಾಕ್ಬಿಡೋಣ ಅಂತ ಬಂದೆ. ಬಟ್ಟೆ ನೆನೆ ಹಾಕ್ಬಿಟ್ಟು ಹೋದರೆ ಬಂದಮೇಲೆ ಬಟ್ಟೆ ಒಗಿಬೋದು. ಸೊ ದಟ್ ಕೆಲಸಗಳು ಬೇಗ ಬೇಗ ಆಗತ್ತೆ. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀನಿ ಅಲ್ಲ, ಯಶ್ವಿ. ಗೈಸ್ ಬಟ್ಟೆ ನೆನೆ ಹಾಕಿ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ, ವೆದರು ಸಖತ್ತಾಗಿದೆ, ಕೂಲಾಗಿದೆ. ನೋಡಿ
Ayush, go, go that side. ಇಲ್ಲ ಮಧ್ಯಾಹ್ನ ಹೋಗ್ತೀನಿ ಬಿಡಿ, ನನಗೇನು ತಗೊಂಡಿಲ್ಲ. ಕೇಕ್ ಫ್ರೆಶ್ ಇದೆ, 1/4 kg. ಇವತ್ತು ಹೋಗ್ಬೇಕು. ಏನಿಲ್ಲ, ನಮ್ ಚಿಕ್ಕಪ್ಪದ್ದು ತಿಥಿ ಇತ್ತು ಮೊನ್ನೆ. ಆ ಬೇಕ್ರಿ ಹೇಳಿದವ್ರು ನೀವೇ ಅಲ್ವಾ? ಅನಿಕೇಕು ಪ್ಲಾಸ್ಟಿಕ್ ಕವರ್ಗೆ ಹಾಕೊಟ್ಟಿದ್ದಾರೆ, ಎಲ್ಲ ಸೋರ್ ಹೋಗಿದೆ. ಅದ್ರಲ್ಲಿ ಹನಿನೂ ಇಲ್ಲ, ಪುನಿನೂ ಇಲ್ಲ, ಎಲ್ಲ ಫುಲ್ ರಫ್ ರಫ್ ಕೇಕ್ ಆಗಿ ಹೋಗಿದೆ. ಹೇಳಿದೀನಿ ನಾನು ಚೇತನ್ಗೆ ಹೇಳ್ತೀನಿ ಅಂತ. ಅಲ್ಲ, ಅನಿಕೇಕ್ ಪ್ಲಾಸ್ಟಿಕ್ ಎಲ್ಲಿ ಉಳಿಯುತ್ತೆ? ಅದು ಇರೋ ಬರೋ ಸಾಮಾನು ಅದ್ರೊಳಗೆ ತಗೊಂಡಿದ್ದೆ ಎಲ್ಲದಕ್ಕೂ ಫುಲ್ ಆಗಿದೆ. ಎಲ್ಲ ನೀರಲ್ಲಿ ತೊಳೆದು ಇಟ್ಟೆ, ಹಂಗೆ ಇಟ್ರೆ ಇರ್ವೇ ಬರುತ್ತೆ. ಆ ಬಾಕ್ಸಿಗೆ ಹಾಕಿದ್ರೆ ಹಾ ಸೋರುತ್ತೆ ಅದು. ನೀವೇ ತಾನೇ ಅಲ್ಲಿದ್ದು ಬಾಕ್ಸ್ ಅಲ್ಲಿ ಸೋರುತ್ತೆ, ಎಲ್ಲ ಸೋರೋಗಿತ್ತು. ಅದಕ್ಕೆ ಸೆಪರೇಟ್ ಕವರ್ ಹಾಕ್ಬೇಕು, ಇಲ್ಲ ಅಂದ್ರೆ ಅದೊಂದೇ ತಗೊಂಡೋದ್ರೆ ಏನಾಗ್ತಿರ್ಲಿಲ್ಲ. ಕೇಕು, ಬ್ರೆಡ್, ಚಕ್ಲಿ ಎಲ್ಲದಕ್ಕೂ ಫುಲ್ ಹನಿ ಎಲ್ಲ ಹೋಗಿದೆ. ಅದ್ರಲ್ಲಿ ಹನಿ ಉಳ್ಕೊಂಡಿಲ್ಲ ಏನು. ಚಕ್ಲಿ ಕೊಡಿ 1/4 kg. ಟೊಮೊಟೊ. ಅವ್ರ ಹತ್ರ ಏನು ಇಷ್ಟು ಸಲೀಸಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದಾರೆ. ಅವರು ಆ್ಯಕ್ಚುಲಿ ನಮ್ಮ ಹಾಸನ್ ಅವರು, ಹಾಗಾಗಿ ನನಗೆ ತುಂಬ ಪರಿಚಯ. ಸೊ ಹೇಳಿದೆ, ಇನ್ನೊಂದ್ಸಲ ಬೇರೆ ಕಸ್ಟಮರ್ಗೆ ಹಿಂಗೆ ಆಗಬಾರ್ದು ಅಲ್ಲ, ನನಗೆ ಸಹ ಹಿಂಗೆ ಆಗಬಾರ್ದು ಅಲ್ಲ. ಮತ್ತು ಅನಿಕೇಗೆ ನಾನು ಆ್ಯಕ್ಚುಲಿ ತೊಗೊಂಡೆ ಗೊತ್ತಾ. ಸೊ ಅವರು ಸರಿಗೆ ಕವರಿಂಗ್ ಮಾಡಿ ಕೊಟ್ಟರು. ಆ್ಯಂಡ್ ಅದು ತೊಗೊಂಡಾಯ್ತಾ, ಇಲ್ಲಿ ಚಿಕನ್ ತೊಗೊಳ್ಳೋಣ ಅಂತ ಬಂದೆ. ಇದೆಲ್ಲ ಯಾಕೆ ತೊಗೋತಾ ಇದ್ದೀನಿ, ಅದು ಬೆಳಗ್ಗೆನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗೈಸ್. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲ, ಸೊ ಅದಕ್ಕೆ ಚಿಂಟುಗೆ ಏನೇನು ಇಷ್ಟ ಅಲ್ಲ ಎಲ್ಲ ತೊಗೊಂಡೋಗಿ ಇಡೋಣ ಅಂತ. ಏನು ರಾ ಚಿಕನ್ ತಿಂತಾನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ ಗೈಸ್, ಚಿಕನ್ನಲ್ಲಿ ಚಾಪ್ಸ್ ಮಾಡೋಣ ಅಂತ. ಆ್ಯಕ್ಚುಲಿ ಮಟನ್ ಶಾಪ್ಗೆ ಹೋಗಿದ್ದೆ, ಅಲ್ಲಿ ನಾನು ಕೇಳಿದ ಮಟನ್ನ ಕೊಡಲಿಲ್ಲ ಅವರು. ಅದಕ್ಕೇ ನಾನು ಬೇಡ ಅಂತ ಬಂದು ಚಿಕನ್ ತಗೋತಾ ಇದ್ದೀನಿ. ಸೊ ಇವಾಗ ಅವನಿಗೆ ಚಿಕನ್ ಚಾಪ್ಸ್ ಮಾಡಬೇಕು. ಗೈಸ್, ಚಿಂಟುನ ಸ್ಕೂಲಿಗೆ ಬಿಟ್ಟು ಸಾಮಾನೆಲ್ಲ ತಗೊಂಡು ಬಂದಿದ್ದೀನಿ. ಬನ್ನಿ ಬೇಗ ಬೇಗ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ. ನಮ್ಮ ಚಿಂಟುಗೆ ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ಅಮ್ಮ ಸ್ಕೂಲು ಅಂತ ಇದ್ದಾನೆ. ಸೊ ಅದಕ್ಕೇ ಅವನಿಗೆ ಸಾರೆಲ್ಲ ಮಾಡಿಡಬೇಕು. ಇವತ್ತಿಗೆ ಅನ್ನ ಮಾಡಿಡ್ತೀನಿ, ನಾಳೆಗೆ ಸಾರು, ನಾಡಿದ್ದಕ್ಕೆ ಸಾರು ಎಲ್ಲ ಮಾಡಬೇಕಲ್ಲ. ಹಾಗಾಗಿ ತುಂಬ ಕೆಲಸ ಇದೆ. ಸದ್ಯಕ್ಕೆ ಇವಾಗ ಅನ್ನ ಮಾಡೋಣ. ಸೊ ಅನ್ನ ಮಾಡಿಟ್ಬಿಟ್ಟು ಆಮೇಲೆ ಸಾರು ಮಾಡೋಣ. ನಾಳೆಗೆ ಚಿಕನ್ ಚಾಪ್ಸ್ ಮಾಡಿಡ್ತಾ ಇದ್ದೀನಿ. ಇವತ್ತು ಮತ್ತು ಮಂಡೆಗೆ ಆಗೋ ಥರ ಕಾಬೂಲ್ ಕಡಲೆದು ವಾಟ್ ಯು ಕಾಲ್, ಅದು ಅದೇ ಪೂರಿ ಭಾಜಿ ಜೊತೆ ಇರುತ್ತಲ್ಲ, ಕಾಬೂಲ್ ಕಡಲೆದು ಏನಂತಾರೆ ಅದಕ್ಕೆ, ಮರ್ತುಬಿಟ್ಟಿದ್ದೀನಿ ಗೈಸ್. ಕಾಬೂಲ್ ಕಡಲೆದು ಕರಿ ಮಾಡ್ತಾ ಇದ್ದೀನಿ. ಸೊ ಅದನ್ನೀಗ ಮಾಡೋಣ. ಕಡಲೆಕಾಳು ನೆನೆಯಾಕಿಟ್ಟಿದ್ದೀನಿ. ಸೊ ಅದು ನೆಂದಿರುತ್ತೆ. ಅದನ್ನು ಬೇಯಿಸ್ಕೋಬೇಕು. ರೈಟ್, ಅನ್ನನ ಆಮೇಲೆ ಮಾಡೋಣ. ಈ ಚಿಕ್ಕ ಕುಕ್ಕರೇ ಬೇಕು, ಮತ್ತು ಅನ್ನ ಯಾವುದಕ್ಕೆ ಶಿಫ್ಟ್ ಮಾಡೋದು? ಸೊ ಫಸ್ಟು ಕಾಬೂಲ್ ಕಡಲೆನ ವಿಸಿಲ್ ಹಾಕಿಸ್ಕೊಬಿಡೋಣ. ಆಮೇಲೆ ಅನ್ನಕ್ಕಿಡೋಣ. ಎಂಥ ಕೆಲಸ ಆಗ್ತಾ ಇತ್ತು. ಇವಾಗ ಕಾಬೂಲ್ ಕಡಲೆ ಬೇಯಿಸ್ಕೊಳ್ಳೋಣ. ಇಷ್ಟೇ ನೆನೆ ಹಾಕಿದ್ದೆ ಸಾಕು.
ಇವಾಗ ನಾವೇನು ಕಾಬೂಲ್ ಕಡಲೆ ಬೇಯಿಸಿದ್ದೀವಿ ಅಲ್ಲ, ಸೊ ಅದು ತಣ್ಣಗಾಗಬೇಕು, ಕುಕ್ಕರ್ ವಿಸಲ್ ತೆಗಿಬೇಕು ಅಂದರೆ, ಸೊ ಆ ಗ್ಯಾಪಲ್ಲಿ ನಾವೆಂತ ಮಾಡೋಣ ಅಂದರೆ ಚಿಕನ್ ಚಾಪ್ಸ್ ಮಾಡಿಬಿಡೋಣ. ಗೈಸ್, ಚಿಕನ್ ತೊಳ್ಕೊಂಡಾಯ್ತು. ಆ್ಯಕ್ಚುಲಿ ಮಟನ್ ತರೋಣ ಅಂತ ಹೋಗಿದ್ದೆ ಆಯಿತಾ. ಅಲ್ಲಿ ಅವರು ನಾನು ಹೇಳಿದ್ದು ಏನದು ಗೋಟಲ್ಲಿ ಅವರು ಕಟ್ ಮಾಡೋಕ್ಕೆ ರೆಡಿ ಇಲ್ಲ. ಅಲ್ಲಿ ಯಾವುದೋ ಒಂದು ಹಳೇದಿತ್ತು, ಅದರಲ್ಲಿ ಕಟ್ ಮಾಡಿ ಕೊಡ್ತೀನಿ ಅಂತಾರೆ. ಸೊ ನಂಗೆ ಬೇಡ ಅಂತ ಬಂದ್ಬಿಟ್ಟೆ ಗೈಸ್. ಅದಕ್ಕೆ ಚಿಕನ್ ತೊಗೊಬಂದೆ. ಜಸ್ಟ್ ಅರ್ಧ ಕೆ ಜಿ ತೊಗೊಬಂದೆ, ಸಾಕು. ಚಿಂಟು ಒಬ್ಬನೇ ಅಲ್ಲ, ಅರ್ಧ ಕೆ ಜಿ ಸಾಕು. ಮಾಡಿಟ್ಟು ಹೋದರೆ ನಾಳೆ ತಿಂತಾನೆ ಪಾಪ. ಅವ್ನು ಬರಲ್ವಂತೆ ಗೈಸ್. ಎಷ್ಟು ಹೇಳ್ತಾ ಇದ್ದೀನಿ ನಿಮ್ಮಪ್ಪ ಇಲ್ಲ ಬಾರೋ ಅಂತ. ಬಂದ್ರೂ ಮಂಡೇ ಬಂದ್ಬಿಡ್ಬೇಕಂತೆ. ಸೊ ಅದಾಗಲ್ಲ ಗೈಸ್. ಆ್ಯಕ್ಚುಲಿ ನಾನು ನಿಜ ಏನೇನೋ ಅಂದ್ಕೊಂಡಿದ್ದೀನಿ. ಸೊ ಅದು ನಾನು ನಿಮಗೆ ಹೇಳ್ತೀನಿ ಏನು ಅಂತ. ಬಟ್ ನನ್ನ ತಲೆಯಲ್ಲಿ ಏನೋ ಇದೆ. ಸೊ ನಂಗೆ ಅದು ಮಾಡಲೇಬೇಕು ಈ ಸಲ ಹೋದಾಗ. ಆಮೇಲೆ ಟೈಮ್ ಆಗಲ್ಲ, ಆಮೇಲೆ ಟೈಮ್ ಮೀರೋಗ್ಬಿಡುತ್ತೆ. ಹಾಗಾಗಿ ಇಲ್ಲ 2 days ಆಗಲ್ಲ ಅಂತ ಹೇಳಿದ್ರೆ, ಇಲ್ಲ ಹಾಗಿದ್ರೆ ನಾನು ಬರಲ್ಲ, ಅಷ್ಟೊಂದು ದಿನ ಕ್ಲಾಸ್ ಮಿಸ್ ಆಗುತ್ತೆ ಅಂತ ಹೇಳ್ತಾನೆ. ಏನು ಗೈಸ್ ಇದು, ಇಷ್ಟು ಬೇಗ ಇಷ್ಟೊಂದು ಪ್ರೀತಿ ಬರುತ್ತಾ ಸ್ಕೂಲ್ ಮೇಲೆ, ಸ್ಟಡೀಸ್ ಮೇಲೆ? ನನಗೆ ಗೊತ್ತಾಗ್ತಾ ಇಲ್ಲ. ಅಯೋಮಯ ಅನ್ನಿಸ್ತಾ ಇದೆ ನನ್ನ ಮಗನ ರಿಯಾಕ್ಷನ್ಸು. ಏನು, ಯಾಕೆ? ನಾನು ತುಂಬ ರೇಗಿಸ್ತೀನಿ, ಆದರೂ ಅವನೇನು ಬಾಯ ಬಿಡ್ತಾ ಇಲ್ಲ ನನ್ನ ಮಗ. ಇಲ್ಲ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತಾನೆ. ಆಯ್ತಪ್ಪ ಅಂತ ಹೇಳಿದೆ. ಸೊ ತಾಯಿಯಾಗಿ ನಾನು ಕರ್ತವ್ಯ ಮಾಡಬೇಕಲ್ಲ. ಅವ್ನು ಬರಲ್ಲ ಅಂತ ಗೊತ್ತಿದ್ರು ನಾನೇನು ಮಾಡಲಿಲ್ಲ ಅಂದರೆ ಚಂದ ಇರಲ್ಲ ಅಲ್ಲ. ಅದಕ್ಕೇ ನಾಳೆ ಸಂಡೇ ಅವನಿಗೆ ಎಂತ ಚಿಕನ್ದು ಚಾಪ್ಸಲ್ಲಿ ತಿನ್ಕೊಳ್ಳಿ, ಮಂಡೇ ಬಂದು ಕಾಬೂಲ್ ಕಡಲೆನಲ್ಲಿ ತಿನ್ನಲಿ ಅಂತ ಅದನ್ನು ಮಾಡಿ ಇಡ್ತಾ ಇದ್ದೀನಿ. ಸದ್ಯ ನನ್ನ ಕೈಲಿ ಇಷ್ಟೇ ಆಗೋದು. ಬನ್ನಿ ಹೋಗೋಣ. ಮಿಕ್ಸಿ ಮಾಡಿ ಇಟ್ಟಾಯ್ತು, ಇನ್ನು ಒಗ್ಗರಣೆ ಹಾಕಿ ಕೂಗ್ಸಿದ್ರೆ ಚಾಪ್ಸ್ ಕತೆ ಮುಗಿಯತ್ತೆ. ಇನ್ನು ನೆಕ್ಸ್ಟ್ ಕಾಬೂಲ್ ಕಡ್ಲೆದು ಮಾಡಬೇಕು. ಗೈಸ್, ನನಗೆ ಟೀ ಮಾಡೋಕೆ ಇಟ್ಟಿದ್ದೀನಿ ಆ್ಯಂಡ್ ಇದು ಚಾಪ್ಸ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾವೇನು ಇವಾಗ ಒಗ್ಗರಣೆಗೆ ಚಿಕನ್ ಹಾಕಿದ್ದೀವಿ ಅಲ್ಲ, ಸೊ ಇದು ಚೆನ್ನಾಗಿ ಸ್ವಲ್ಪ ರಾನೆಸ್ ಹೋಗೋ ತನಕ ಚೆನ್ನಾಗಿ ಏನಾಗಬೇಕು ಗೈಸ್, ಅದು ಬೇಯಬೇಕು. ಈ ಗ್ಯಾಪಲ್ಲಿ ಟೀ ಚೆನ್ನಾಗಿ ಬೆಂದಿದೆ. ಸೊ ಟೀನ ಕುಡಿಯೋಣ ಅಂದ್ಬಿಟ್ಟು ಸೋರಿಸ್ಕೊಂಡಿದ್ದೀನಿ. ಬನ್ನಿ ಟೀ ಕುಡಿಯೋಣ. ನೆಮ್ಮದಿಯಾಗಿ ಕುತ್ಕೊಂಡು ಕುಡಿಯೋ ಥರ ಆಗಬೇಕು ಗೈಸ್. ನನಗೆ ಏನೇನೋ ಆಸೆ ಅಂತೂ ಇದೆ, ಬಟ್ ಬಿಡಿ, ಅದು ಹೇಳ್ಕೊಂಡು ಪ್ರಯೋಜನ ಇಲ್ಲ. ಬನ್ನಿ ಇವಾಗ ನೋಡಿ, ಮಿಕ್ಕಿರೋ ಮಸಾಲ ಹಾಕಿದ್ದೀನಿ, ಚೆನ್ನಾಗಿ ಕುದೀತಾ ಇದೆ. ಸೊ ಇದು ಕುದ್ಮೇಲೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಲ್ ಹಾಕ್ಬಿಡೋಣ. ಗೈಸ್, ಕುಕ್ಕರ್ ವಿಸಲ್ ಹಾಕಾಯ್ತು. ಇನ್ನು 4 ವಿಸಲ್ ಬರಲಿ. ಗೈಸ್, ಇದು ಬಂದು 3ನೇ ವಿಸಲು. ಇನ್ನು 1 ವಿಸಲ್ ಬಂದಮೇಲೆ ಆಫ್ ಮಾಡೋಣ. ಸೊ ಚಿಕನ್ ಚಾಪ್ಸ್ ರೆಡಿ ಆದಾಗೆ. ಎಷ್ಟು ಬೇಗ ಆಗೋಯ್ತು ಅಲ್ಲ. ಇವಾಗ ಕಾಬೂಲ್ ಕಡಲೆಗೆ ಮಸಾಲ ಮಾಡ್ಕೋತಾ ಇದ್ದೀನಿ. ಬನ್ನಿ ಮಾಡ್ಕೊಳ್ಳೋಣ. ಗೈಸ್, ಕಾಬೂಲ್ ಕಡಲೆ ರೆಡಿ ಆಯಿತು. ಶಿಫ್ಟ್ ಮಾಡೋಣ ಇದನ್ನ. ಈ ಕುಕ್ಕರು ಬೇಕು, ಈ ಕುಕ್ಕರಲ್ಲಿ ಅನ್ನ ಮಾಡಬೇಕು. ಸೊ ಇದನ್ನ ಶಿಫ್ಟ್ ಮಾಡೋಣ. ಅಮ್ಮ, ಇವಾಗ ಅನ್ನ ಮಾಡೋಣ ನೋಡಿ. ಗೈಸ್, ಅನ್ನ ಆಯ್ತು. ಈಗ ಕಾಬೂಲ್ ಕಡಲೆಕಾಳು ಸಾರು ಸಹ ಆಯ್ತು. ಚಾಪ್ಸು ನೋಡಿ ಕುಕ್ಕರಿಂದ ಈ ಪಾತ್ರೆಗೆ ಹಾಕಿಟ್ಟಿದ್ದೀನಿ. ಕುಕ್ಕರ್ನ ಬೆಳಗಕ್ಕೆ ಹಾಕಿದೆ. ಆ ಕಡೆ ಕಾಬೂಲ್ ಕಡಲೆ ಸಾರು ರೆಡಿ ಆಗ್ತಾ ಇದೆ. ಅನ್ನ ಮಾಡಿಟ್ಟಿದ್ದೀನಿ. ನನ್ನ ಮಗುಂಗೋಸ್ಕರ ಎಷ್ಟೆಲ್ಲ ಕಷ್ಟಪಡಬೇಕು ನೋಡಿ. ಅದೇ ಅವ್ನು ನನ್ನ ಜೊತೆ ಬಂದಿದ್ರೆ ಇವ್ಯಾವ ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ಹೋಗ್ಲಿ ಬಿಡಿ, ನನ್ನ ಮಗ ಚೆನ್ನಾಗಿದ್ರೆ ಸಾಕು. ಆಯಿತು. ಸೊ ಇವಾಗ ಕ್ಲೋಸ್ ಮಾಡೋಣ. ಈಗ ಹೋಗಿ ನಾವು
ಸ್ವಲ್ಪ ಎಡಿಟಿಂಗ್ ಇದೆ, ಎಡಿಟಿಂಗ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ವಾಶ್ ಮಾಡಿಬಿಡ್ತೀನಿ. ಗೈಸ್, ಜೋರ್ ಮಳೆ ಬರ್ತಾ ಇದೆ, ಬನ್ನಿ ತೋರಿಸ್ತೀನಿ. ವಾವ್, ಎಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ ಗೊತ್ತಾ. ಗೈಸ್, ಈಗ ಟೈಮ್ ಬಂದು 11:15. ಸ್ವಲ್ಪ ಎಡಿಟಿಂಗ್ ಮಾಡಬೇಕಿತ್ತು, ಅದನ್ನು ಮಾಡಿದೆ. ಸೊ ಅಪ್ಡೇಟ್ ಸಹ ಮಾಡಾಯಿತು. ಇವಾಗ ಬಟ್ಟೆ ಒಗೆಯೋಣ ಬನ್ನಿ. ಸ್ವಲ್ಪ ಮುಖ ತೊಳ್ಕೊಂಡೆ ಗೈಸ್. ಫುಲ್ ಬೆಳಗ್ಗೆ 6 ಗಂಟೆಲಿ ಸ್ನಾನ ಮಾಡಿದ್ದು ಅಲ್ಲ, ಸೊ ಹಾಗಾಗಿ ಫುಲ್ ಎಲ್ಲ ಒಂಥರ ಮುಖ ಎಲ್ಲ ಆಯ್ಲಿ ಆಯ್ಲಿ ಆಗಿಬಿಟ್ಟಿತ್ತು. ಸೊ ಈಗ ಮುಖ ತೊಳ್ಕೊಂಡೆ, ನೋಡಿ ಎಷ್ಟು ಡಿಫ್ರೆನ್ಸ್ ಅನಿಸುತ್ತೆ ಅಲ್ಲ. ಬನ್ನಿ ಹೋಗೋಣ, ಬಟ್ಟೆ ಒಗೆಯೋಣ. ಆಮೇಲೆ ಚಿಂಟುನ ಸ್ಕೂಲಿಂದ ಕರ್ಕೊಬರ್ಬೇಕು, ಮತ್ತು ಸಂತೆ ಮಾಡಬೇಕು. ಚಿಂಟು ಅವ್ರ ಅಜ್ಜಿ ಏನೋ ಜಾಸ್ತಿ ಸಾಮಾನು ಹೇಳಿದ್ದಾರೆ. 5 kg ಈರುಳ್ಳಿ, 3 kg ಟೊಮೊಟೊ, ಅರ್ಧ kg ಬೆಳ್ಳುಳ್ಳಿ, ಮತ್ತು ಚಿಕ್ಕ ಪುಟ್ಟದು ಕೊತ್ತಂಬರಿ ಸೊಪ್ಪು, ಅದು ಇದು, ಮತ್ತು ಬೀನ್ಸು, ಚೌಳಿಕಾಯಿ ಅಂದರೆ ಏನು ಗೊತ್ತಾ, ಗೋರಿಕಾಯಿ. ಸೊ ಇದೆಲ್ಲ ತರಬೇಕಂತೆ. ಸೊ ಬೇಗ ಹೋಗಬೇಕು. ಫಸ್ಟ್ ಬಟ್ಟೆ ಒಗೆದ್ಬಿಟ್ಟು ಬಂದ್ಬಿಡೋಣ. ಬನ್ನಿ ಗೈಸ್, ಬಟ್ಟೆ ಒಗ್ದಾಯ್ತು. ನೋಡಿ, ಇವತ್ತು ಇಷ್ಟು ಬಟ್ಟೆ ಒಗೆದಿದ್ದೀನಿ. ಇಷ್ಟೇ ನಂದು ಚಿಂಟುದು. ಸೊ ಇದನ್ನು ತಗೊಂಡೋಗಿ ಮೇಲೆ ಹಾಕೋಣ. ಇವಾಗ ಮಳೆ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ, ಮೋಡ ಇದೆ. ಸೊ ಇದು ತೊಗೊಂಡೋಗಿ ಬಕೆಟಲ್ಲೇ ಇಟ್ಟಿರ್ತೀನಿ. ಸ್ಕೂಲಿಂದ ಬಂದಮೇಲೆ ಒಣ ಹಾಕ್ತೀನಿ. ಬನ್ನಿ ಹೋಗೋಣ. ಚಿಂಟು ಅವ್ರ ಅಜ್ಜಿ ನಮ್ಮದು ಆ ಕಡೆ ಶೆಡ್ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಮೊಸರು ಬೇಕಂತೆ, ತೊಗೊಂಡೋಗ್ತಾ ಇದ್ದೀನಿ. ಹಾಗೆ ಈಗ ಸಂತೆ ಮಾಡಿಕೊಂಡು ಚಿಂಟುನ ಕರ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ಇವತ್ತು ಆಲ್ರೆಡಿ ಟೈಮ್ ಆಗಿದೆ. ಚಿಂಟು ಏನೋ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಬೇಕಂತೆ. ಹಾಗಾಗಿ ಅಮ್ಮ ಲೇಟಾಗಿ ಬಾರಮ್ಮ ಅಂತ ಹೇಳಿದ್ದಾನೆ. ನಾನು ಆಫೀಸ್ ಹತ್ರ ಹೋಗಿ ಕಾಲ್ ಮಾಡ್ತೀನಿ, ನೀನು ಬಾರಮ್ಮ ಅಂತ. ಸೊ ಹಾಗಾಗಿ ನಾನು ಸ್ವಲ್ಪ ಲೇಟಾಗೆ ಹೊರಟಿದ್ದೀನಿ. ಸಂತೆ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಕರೆಕ್ಟ್ ಟೈಮ್ ಆಗುತ್ತೆ. ಮೇ ಬಿ ಅವ್ನು ಕಾಲ್ ಮಾಡೋದಕ್ಕೂ ನಾನು ಅಲ್ಲಿ ಹೋಗಿ ರೀಚ್ ಆಗೋದಕ್ಕೂ ಒಂದೇ ಆಗುತ್ತೆ. ಈಗ ಆ್ಯಕ್ಚುಲಿ ನಾನು ಸಂತೆ ಮಾಡ್ತಾ ಇರಲಿಲ್ಲ, ಚಿಂಟು ಅವ್ರ ಅಜ್ಜಿಗೋಸ್ಕರ ಹೋಗ್ತಾ ಇದ್ದೀನಿ. ಅದರ್ವೈಸ್ ನನಗೆ ಅವಶ್ಯಕತೆ ಇಲ್ಲ, ಬಿಕಾಸ್ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲ, ನನಗೇನು ಸಂತೆ ಸಾಮಾನು ಬೇಕಾಗಿಲ್ಲ. ಅವರಿಗೋಸ್ಕರ ಐ ಆಮ್ ಗೋಯಿಂಗ್. ಹೋಗಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಬಿಕಾಸ್ ಏನೋ ಪಾಪ ಕೇಳಿದ್ದಾರೆ. ಇಲ್ಲ ನಾನು ಹೋಗಲ್ಲ ಅಂತಲೂ ಹೇಳಿದ್ರೆ ಅದೊಂಥರ ಹೆಂಗಾಗತ್ತೆ ಅಂದರೆ ನೋ ಅಂದಂಗೆ ಆಗತ್ತೆ. ಲೈಕ್ ಎಲ್ಲ ಟೈಮಲ್ಲೂ ಎಲ್ಲವಾಗಲೂ ನೋ ಅನ್ಬಾರ್ದು ಅಲ್ಲ. ಸೊ ನನ್ನ ಕೈಲಾಗಿದ್ದನ್ನು ಮಾಡಿಕೊಡೋಣ ಅಂತ. ಸೊ ನಾನು ಆಯಿತು ತಗೊಬರ್ತೀನಿ ಅಂತ ಹೇಳ್ದೆ, ಕೊಟ್ಬಿಟ್ಟು ಬಂದೆ. ಸೊ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ. ಇವಾಗ ಸಂತೆಗೆ ಹೋಗೋಣ. ನಮ್ಮನೆ ಇಲ್ಲೇ ಹತ್ರ, ಅಲ್ಲಿ ಕಾಣ್ತಾ ಇದೆ ನೋಡಿ. ಚಿಂಟು ಅವ್ರ ಅಜ್ಜಿ 500 ರೂಪಾಯಿ ಅಲ್ಲಿ ಇಟ್ಟಿರ್ತೀನಿ ತಗೋ ಅಂತ ಹೇಳಿದ್ರು. ಸೊ ಅದನ್ನು ತೊಗೊಂಡು ಬಂದಿದ್ದೀನಿ. ಅವ್ರದ್ದೇ ದುಡ್ಡಲ್ಲಿ ಎಲ್ಲ ತಗೋತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಟೊಮ್ಯಾಟೊ, ಮತ್ತು ಚೌಳಿಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತೇನು ತೊಗೊಂಡೆ, ಹಸಿಮೆಣ್ಸಿನ್ಕಾಯಿ, ಇಷ್ಟು ಸಾಮಾನು ತೊಗೊಂಡೆ ಗೈಸ್. ಇವಾಗ ಚಿಂಟು ಫೋನ್ ಮಾಡಿದ್ದ, ಆಫೀಸ್ ಹತ್ರ ಇದ್ದೀನಿ ಅಮ್ಮ ಅಂತ. ಸೊ ಹಾಗಾಗಿ ಅವನನ್ನು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಆಫೀಸಿಗೆ ಬಂದಿದ್ದೀನಿ. ಹೋಗೋಣ. ಏನು ಸೈನ್ ಬೇಕಂತ ಹೇಳಿದ್ರಲ್ಲ ನಿನ್ನೆ. ಮತ್ತೆ ಹೋಯ್ತು ಮನೆಗೆ ಹೋಗ್ಬೇಕು. ನಮ್ಮ ಚಿಂಟು ಪಾರ್ಟಿ ಟ್ರೀಟ್ ಅಂತ ಹೋಗಿದ್ದ ಅಲ್ಲ, ಅಲ್ಲಿ ಎಂತ ಇಲ್ಲಂತೆ. ಪಾಪ ಮಗು ಏನೂ ತಿಂದಿಲ್ಲ, ಹೊಟ್ಟೆ ಹಸು ಅಂತಿತ್ತು. ಗೈಸ್, ಜಸ್ಟ್ ನಾವು ಫೇಸ್ ವಾಶ್ ಮಾಡಿಕೊಂಡೆ. ಟೈಮ್ ಬಂದು 2 ಗಂಟೆ. ಸೊ ಈಗ ಊಟ ಮಾಡೋಣ ಬನ್ನಿ. ನೀನೇ ಊಟ ಮಾಡು. ಕೆಲಸದವ್ರು ಬಂದಿದ್ದಾರೆ, ಅವ್ರಿಗೆ ಬೇರೆ ಪಾತ್ರೆ ಎಲ್ಲ ಹಾಕಬೇಕಿತ್ತು. ಸೊ ಹಾಗಾಗಿ ಚಿಂಟು ನೀವು ಊಟ ಮಾಡ್ತಾ ಇರು ಅಂತ ಹೇಳಿ ನಾನು ಆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಚಿಂಟುಗೆ ಅರ್ಜೆಂಟ್ ಅಂತ ಇದ್ದ, ನಾನು ಇಲ್ಲೆಲ್ಲ ಪಾತ್ರೆನ ಬೆಳಗ್ಗೆ ಕೊಡಬೇಕಿತ್ತು. ಸೊ ಅವನಿಗೆ ಏನದು ಊಟಕ್ಕೆ ಹಾಕ್ಕೊಟ್ಟೆ. ಅವನು ತಿಂತಾ ಇದ್ದಾನೆ, ಇನ್ನೇನು ಮುಗೀತು ಅವನು. ಸೊ ನಾನು ಹಾಕ್ಕೊಂಡೆ. ಅವನು ಇವತ್ತು ಚಿಕನ್ ಕರಿಲೇ ತಿಂದಿದ್ದಾನೆ, ಚಿಕನ್ ಚಾಪ್ಸಲ್ಲಿ.
ನಾನು ಚಿಕನ್ ಚಾಪ್ಸ್ ಎಲ್ಲ ತಿಂತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಇದೆ ಸಾರು. ಅವ್ನಿಗೆ ಹೇಳಿದ್ದೀನಿ ರಾತ್ರಿ ಕಾಬೂಲಲ್ಲಿ ತಿನ್ನು, ನಾಳೆಗೆ ಚಾಪ್ಸ್ ಅಲ್ಲಿ ತಿನ್ನು ಅಂತ. ಮತ್ತೆ ಕಾಬೂಲ್ದು ಮಂಡೆಗೂ ಬೇಕಾಗತ್ತೆ ಅವನಿಗೆ, ಮಂಡೇ ಟ್ಯೂಸ್ಡೇ. ಸಖತ್ತಾಗಿದೆ. ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿದೆ. ಅಮ್ಮ ಕಾಲು ಏಟಾಗಿದೆ, ಪೇಯ್ನ್ ಇದೆ ಅಂತಾನೆ ಆಟ ಆಡಕ್ಕೆ ಹೋಗ್ಬೇಕಂತೆ. ಬೇಡ ಅಂತ ಎಷ್ಟು ಗಿಣಿಗೆ ಹೇಳ್ದಂಗೆ ಹೇಳಿದ್ರು ಕೇಳ್ತಾ ಇಲ್ಲ. ಬಾ ಅಮ್ಮ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ನೋಡ್ಬೇಕಲ್ಲ ಯಾರಿದ್ದಾರೆ ಏನಂತ ಕಣ್ಕಂಡಲ್ಲ. ಗೈಸ್ ಮನೆಯಿಂದ ಕರ್ಕೊಂಡ್ ಬಂದ. ಎಲ್ಲ ನೀನು ಸುಮ್ಮನೆ ಬಿಡು. ಹೋಗೋರ ನಿಂದು. ಗೈಸ್ ಇಬ್ರು ಜಾಲಿ ರೈಡ್ ಬಂದಿದ್ದೀವಿ ಅಂಕೋಲಾಗೆ, ಅಮ್ಮ ಮಗ. ಗೈಸ್ ಗಾಡಿನ ಹೊರಗಾಕೋಣ. ಕೆಂಪಿನ ನಮ್ಮ ಕೆಂಪಿನ ಒಳಗಡೆ ಹಾಕಿದೆ. ಸೊ ನಮ್ಮ ಈ ಬೈಕ್ನು ಸಹ ಚಾರ್ಜಿಂಗಿಗೆ ಹಾಕಿದ್ದೀನಿ, ಕಮ್ಮಿ ಇದೆ. ಸೊ ಚಾರ್ಜಿಂಗ್ ಸ್ಟಾರ್ಟ್ ಆಯಿತು, ಬನ್ನಿ ಹೋಗೋಣ. ಯಾಕೆ ಆಟ ಆಡಕ್ಕೆ ಹೋಗ್ಲಿಲ್ಲ? ಆಟ ಆಡಕ್ಕೆ ಎಲ್ಲಿ ಹೋಗಿದ್ದೆ? ಹೋಗಿ ಬಂದಲ್ಲ. ಇಲ್ಲ, ಏನ್ ವಿಷಯ? ಏನ್ ಗೊತ್ತಿಲ್ಲ. ಅಮ್ಮನ್ ಬಿಟ್ಟು ಹೋಗಕ್ ಮನ್ಸಾಗ್ಲಿಲ್ಲ? ಇಲ್ಲ ಮತ್ತೆ ಅದೇ ಇಲ್ಲ ಅಂತೀಯ? ಮನ್ಸಾಗ್ಲಿಲ್ಲ. ಏನ ಇರೋ ಅಮ್ಮನ್ ಮುದ್ ಮಾಡಕ್ ಬಂದೆ. ಕೆಳಗೆ ಹೋಗ್ಬೇಕು. ಯಾಕೆ? ಯಾಕೆ? ನನ್ ಪೌಚ್ ಬೇಕು. ಎಲ್ಲಿದ್ದಾವೆ? ಬ್ಯಾಗ್ ಒಳಗೆ. ನೀನ್ ಯಾಕೆ ತಗೋಬರ್ಲಿಲ್ಲ? ಡಿಕ್ಕಿ ಒಳಗಿದೆ. ತಗೋ. ಗೈಸ್ ಈಗ ಅಮ್ಮ ಮಗ ಸ್ನ್ಯಾಕ್ಸ್. ಯಾಕೆ ಕೈ ಹಾಕೊಂಡಿದ್ಯಾ ತಲೆ ಮೇಲೆ? ವಾಟ್ಸ್ ರಾಂಗ್ ವಿತ್ ಯು? ಯೋಚನೆ ಆಗ್ತಾ ಇದೆ ಅಮ್ಮ ಹೋಗ್ತಾಳೆ ಅಂತ. ಏನು? ಅಮ್ಮ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಆಗ್ತಾ ಇದೆಯಾ? ತಲೆ ಮೇಲೆ ಕೈ ಇಟ್ಕೊಂಡಿದ್ಯಲ್ಲ. ಡ್ರಾಮಾ ಇದು. ಬಾ ಗೈಸ್ ಈಗ ನನ್ನ ಮಗ ಬ್ಲ್ಯಾಕ್ ಕಾಫಿ ಮಾಡ್ತಾನಂತೆ, ಹೆಂಗೆ ಮಾಡ್ತಾನೆ ನೋಡೋಣ. ಆ್ಯಂಡ್ ನಾನು ಕಾಫಿ ಮಾಡ್ಕೋತೀನಿ. ನಾನು ನಾರ್ಮಲ್ ಕಾಫಿ, ಮಿಲ್ಕ್ ಕಾಫಿ ಮಾಡ್ಕೋತೀನಿ. ಮತ್ತು ಉಪ್ಪಿಟ್ಟಿದೆ ಸ್ವಲ್ಪ, ಬಿಸಿ ಮಾಡ್ಕೊಂಡು ತಿಂತೀನಿ. ಗೈಸ್ ಬ್ಲ್ಯಾಕ್ ಕಾಫಿ ಅಂತ ಇದಕ್ಕೆ ಲೆಮನ್ ಹಾಕೋ. ಯಾಕೆ? ಲೋಟ ಬಿಟ್ಕೊಂಬಲ್ಲ. ಲೆಮನ್ ಯಾರು ಹಾಕೋತಾರೆ? ಹಾಕೋತಾರೆ. ಐಸ್ಡ್ ಬ್ಲ್ಯಾಕ್ ಕಾಫಿ ನದು. ನೀನು ಹಾಟ್ ಒಂದ್ ಸಿಪ್ ತಗೋ. ನಂಗೆ ಬೇಡ. ತಗೊಳ್ಳದೆ. ಯು ಡ್ರಿಂಕ್. ನಾವ್ ಅಮ್ಮ ಆದ್ರೂ ಬಾ. ಸ್ಪೂನಲ್ಲೇ ಕುಡಿತೀನಿ. ಬೇಡ, ಸ್ಪೂನ್ ಕೊಡೋದ ನನಗೆ. ಬೇಡ, ನಂಗೆ ಅಭ್ಯಾಸ ಇಲ್ಲ. ಗೈಸ್ ಬ್ಲ್ಯಾಕ್ ಕಾಫಿ ಕೊಡ್ತಾ ಇದ್ದೀನಿ. ಎಷ್ಟು ನಿಂದು? ಅದ್ನಿ ಕುಡಿತಿ? ಅದ್ನೇನ್ ಕುಡಿತಿ? ಇಲ್ಲ ಇಲ್ಲ ಇಲ್ಲ, ಇನ್ನೊಂದ್ ಚುಟ್ಕು ನಂಗ್ ಬೇಡ. ನೀನೇ ಮತ್ತೆ ನನ್ಗೆ ಇಂತ ಟಾಂಟ್ ಹೊಡ್ದಲ್ಲ. ಗೈಸ್ ಲೈಫಲ್ಲಿ ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ ಐ ಗೆಸ್. ಹೆಂಗಿದೆ? ಬೇಡಪ್ಪ. ಇದು ಫುಲ್ ಕುಡಿಬೇಕು. ಇನ್ನೊಂದ್ ಸಿಪ್ಪ. ವಿಷ. ನಾವ್ ಅಮ್ಮ ಆದ್ರೆ ನಾನ್ ನಿಮ್ಮ ಅಮ್ಮ ಅಲ್ಲ. ರಿಸೈನ್. ಇನ್ನೊಂದ್ ಸಿಪ್ ಕುಡಿಯ.
ಅದಕ್ಕಿಂತ ನಾನು ಹಾಲಿಂದ ಕೊನೆಗೆ ಕಾಫಿಲ್ ಕಷ್ಟ ಇರುತ್ತಲ್ಲ ಅದೇ ಚೆನ್ನಾಗಿರುತ್ತೆ. ಯಾಕೆ ಹೆಂಗಿದೆ ಟೇಸ್ಟ್? ಕಹಿ. ಅಷ್ಟೇ, ಇನ್ನೇನ್ ಟೇಸ್ಟ್ ಇಲ್ಲ ಬೇಕಿದೆ ಅಲ್ಲ, ಇನ್ನೇನು ಬೇರೆ ಟೇಸ್ಟ್ ಇಲ್ಲ. ಏನ್ ಅಂದೆ ಒಂದ ಇಲ್ಲಪ್ಪ, ಬಾಯೆಲ್ಲ ಕಹಿ ಎದ್ದಾಯ್ತು. ಇನ್ ಮತ್ತಾಕ್ಲಿ ಎಂತ ಮಾಡ್ತೀಯ? ಕುಡಿತೀನಿ. ಕುಡಿ. ಅಷ್ಟೆಲ್ಲ ಕುಡಿಲಿ? ಇಲ್ಲ ಇಲ್ಲ ಅಷ್ಟೆಲ್ಲ ಆಗಲ್ಲ. ಅಷ್ಟೊಂದೆಲ್ಲ ಯಾಕೆ ಮಾಡ್ಕೊಂಡೆ ಮತ್ತೆ? ಅಂದ್ರೆ ಮಾಡ್ಕೊಂಡ್ಮೇಲೆ ಕುಡಿಬೇಕಲ್ಲ. ಅದೇನ್ ಹೋಗುತ್ತೆ ಹಂಗೆ? ಅಷ್ಟೊಂದು ಕಾಫಿ ಪುಡಿ ಹಾಕ್ಬಾರ್ದಿತ್ತು. ಸ್ವಲ್ಪನೇ ಹಾಕ್ಬೇಕಿತ್ತು. ಹಾ, ಅದ್ ಇದ್ದಿದ್ದೆ 5 ಗ್ರಾಮ್ ಇಲ್ಲ ಅದು ಬಂದಿದೆ. ಅದು ಜಾಸ್ತಿ ಆಯ್ತು. ಇನ್ನು ಸ್ವಲ್ಪ ಅದಕ್ಕೆ ಬಿಸಿನೀರು ಹಾಕೋ. ಯಾಕೆ? ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಕುದಿಸಿ ಕುಡಿ. ಯಾಕೆ? ಮೈಲ್ಡ್ ಇರುತ್ತೆ. ಜಾಸ್ತಿ ಬೇಡ, ಇನ್ನೊಂದ್ ಚೂರು ಹಾಕ್ತೀನಿ. ಇಷ್ಟ ಹಾಕ್ತೀನಿ ಸಾಕು. ಜಾಸ್ತಿ ಸ್ಟ್ರಾಂಗ್ ಇರ್ಬೇಕು. ಕುಡಿಯಪ್ಪ. ಇಷ್ಟೇ ಸಾಕು. ಮೇಲೋಗ ಐಸ್ ಹಾಕೋತೀನಿ. ನೀ ಬರ್ತಿ? ಬರ್ತೀನಿ ಹೋಗು. ಅಷ್ಟೊತ್ತಲ್ಲಿ ಕುಡಿಯೋಣ. ಐಸ್ ಹಾಕ್ತಿ ಇದ್ದೆ. ಇಂಟು ನಿನ್ಗೋಸ್ಕರ ಹನಿ ಕೇಕ್ ತಂದಿದ್ದೀನಿ. ಏನ? ನಿನ್ಗೋಸ್ಕರ ಹನಿ ಕೇಕ್ ತಂದಿದ್ದೀನಿ. ನೈಸ್. ನಾ ಕುಡಿಯೋದ. ಏಕೆ ಕುಡಿಯ? ನಿನ್ ಮುಖ ನೋಡೇ ನನ್ಗೆ ಕುಡಿಯಕ್ ಅನ್ನಿಸ್ತಿಲ್ಲ. ಮತ್ತೆ ಯಾಕೋ ಮಾಡ್ಕೊಂಡೆ? ಸೌಮ್ಯ. ಅಯ್ಯೋ, ಶೇರಿಂಗ ಬೇಡ ಅಂದಲ್ಲ. ಇದೊಂದು ಬೈಟು ಅದೊಂದು ಸಿಪ್ಪು. ಹೌದಾ? ಹ್ಮ್. ನೀನು ಇನ್ನೊಂದ್ಸತಿ. ಅಮ್ಮ ಬೇಡಮ್ಮ, ದೇವ್ರಣ್ಣ ನಂಗೆ ಬೇಡ, ನಂಗೆ ಫೋರ್ಸ್ ಮಾಡಬೇಡ. ಕೊಕೋ ಕೋಲಾ ಅನ್ಕೊಂಡ್ಯಾ? ಯಾರಿಗಾದ್ರೂ ಕುಡಿಸ್ಬೋದು ಹಿಂಗೆ ಕೋಕಾ ಕೋಲಾ. ಮಾಡ್ಬಿಟ್ಟು ಕುಡ್ಸು. ಕೊಕ್ಕತ್ತರ. ಹೌದಾ? ಹಂಗಿದ್ಯಾ? ಇಲ್ಲ, ವಾಂತಿ ಮಾಡೋ ತರ ಇದೆಯಾ? ನೋಡಿ. ಡ್ರಿಂಕ್. ಕಹಿ ಇದೆ ಅಷ್ಟೇ. ಅದಕ್ಕೆ ಲೆಮನ್ ಹಾಕೋ ಅಂತ ಹೇಳಿದ್ದು. ಕುಡಿಬೋದು. ಲೆಮನ್ ಚೆನ್ನಾಗಿದೆ. ಇಲ್ಲೇ ಲೆಮನ್ ಇದೆ. ಅದು ಕಟ್ ಮಾಡೋಕ್ಕಾಗಲ್ಲ. ಅಲ್ಲಿ ಕಟ್ ಮಾಡೋದಿದೆ, ತಗೋ. ಇಲ್ಲೇ ಕಟ್ ಮಾಡ್ಕೋತೀನಿ. ಲೆಮನ್ ಬೇಡ ಬೇಡ ಬೇಡ, ಇಲ್ಲ ಸಾಂಬಾರ್ ಬೇಡ, ನಂಗೆ ಮಂಡಿ ಸರಿ ಇಲ್ಲ. ಇದೆ, ಬೇಕಾ ಕಟ್ ಮಾಡ್ಕೊ. ನೀನ್ ಹೇಳೋ ತರ ಇಲ್ಲ, ರಿಯಾಕ್ಷನ್ ಕೊಡೋ ತರ ಇಲ್ಲ. ಗೈಸ್, ಅಂತೂ ಇಂತೂ ನಮ್ ಚಿಂಟು ನೋಡಿ, ಏನು ಬ್ಲ್ಯಾಕ್ ಕಾಫಿ. ಇದು ಬ್ಲ್ಯಾಕ್ ಕಾಫಿ, ಐಸ್ ಕಾಫಿ, ಐಸ್ಡ್ ಬ್ಲ್ಯಾಕ್ ಕಾಫಿ, ಐಸ್ಡ್ ಬ್ಲ್ಯಾಕ್ ಕಾಫಿನ ಕುಡ್ದು ಮುಗಿಸ್ತಾ. ಕಂಗ್ರಾಟ್ಸ್. ನೋಡಿ ಗೈಸ್, ಖಾಲಿ. ಏಕೆ ವಾಂತಿ ಮಾಡಕ್ ಹೋಗ್ತಿದ್ಯಾ? ವಾಂತಿ ಮಾಡಕ್ ಹೋಗ್ತಾ ಇದೀಯಾ? ಇಲ್ಲ, ಕೇಕ್ ತಿನ್ನಕ್. ಚಿಂಟುಗೆ ಫುಲ್ ಸ್ನಾಕ್ಸ್ ತಂದಿಟ್ಟಿದ್ದೀನಿ, ತೋರ್ಸು. ನೋಡಿ ಗೈಸ್, ಕೇಕ್ ತಂದಿದ್ದೀನಿ, ತೋರ್ಸು. ಕಿವಿಗೆ ಹಾಕೊಂಡಿದ್ದಾನೆ ಗೈಸ್, ಏನು ಕೇಳಲ್ಲ ಮುಂಡೆದಕ್ಕೆ. ಆಯ್ತು, ನೀ ತಿನ್ನು. ಏ ಸಾಕಾ? ನೋಡಿ ಗೈಸ್, ಎಷ್ಟು ಲವ್ ನನ್ನ ಮಗುಗೆ. ಐ ಲವ್ ಮೈ ಸನ್ನಿ.
This is a quads movement. ಯಾಕಮ್ಮ? ಗೈಸ್ ನೋಡಿ, ನನ್ನ ಮಗ ವಾಚ್ ಸರ್ಚಿಂಗಲ್ ಇದ್ದಾನೆ. ಅವ್ನಿಗೆ ಅಸೈನ್ಮೆಂಟ್ಸ್ ಬರೀತಾ ಇದ್ದೀನಿ. ನಾನು ಹೋಗೋ ಅಷ್ಟರಲ್ಲಿ ಅವನಿಗೆ ಕೆಲವೊಂದೆಲ್ಲ ಮಾಡಿ ಕೊಟ್ಟು ಹೋಗ್ಬೇಕು. ಟೈಮ್ ಆಗ್ತಾ ಇದೆ. ಬಟ್ಟೆ ಲಗೇಜ್ ಪ್ಯಾಕ್ ಮಾಡಿಲ್ಲ. ಏನ್ ಪುಟ? ನಾ ಏನ್ ಕೇಳ್ದೆ ಅದ್ರ? ನೀ ಏನ್ ಕೇಳ್ದೆ? ನಾನ್ 2 ಸತಿ ಆಯ್ತು, ಈಗ ಕೇಳು, ನಾನು ಕೇಳಿಸ್ಕೊಳ್ಳಿಲ್ಲ. ಹೋಗೋದು ಇಂಪಾರ್ಟೆಂಟ್. ಬಾಯ್ ತೆಗಿ ಅಲ್ಲಿ. ಹೋಗೋದು ಇಂಪಾರ್ಟೆಂಟ್. ಜೋರಾಗಿ ಕೇಳಿಸ್ತಾ ಇಲ್ಲ. ಹೋಗೋದು ಇಂಪಾರ್ಟೆಂಟಾ? ಪುಟ, ನಮ್ ಚಿಕ್ಕಪ್ಪ ಏನ್ ಮಾಡ್ಲಿ ಪುಟ? ಹೋಗ್ ಬರ್ತೀನಮ್ಮ. ಇಷ್ಟ ಆಗ್ತದೆ. ಮುದ್ದ ಕಾಣ್ತಾ ಇದೆಯಾ ಪುಟ? ಐ ಲವ್ ಯು. ನಾಳೆ ಎಲ್ಲಾದ್ರೂ ಆಟ ಆಡಕ್ ಕರೆದ್ರೆ ಹೋಗ್ ಬಾ, ನಿಮ್ಮಪ್ಪನ ಹತ್ರ ಬಿಡಿಸ್ಕೋ. ಅಪ್ಪ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಹರ್ಷಿತ್ನ ಕೇಳು, ಬಿಟ್ಕೊಡ್ತಾನೆ, ಹಂಗೆ ನನ್ನಲ್ಲ. ಗೈಸಿ, ಟೈಮ್ ಬಂದು 7:15. ಇನ್ನೂ ಲೈನ್ಸ್ ಆಗ್ತಾ ಕೂತಿದ್ದೀನಿ. ನನ್ನ ಮಗಂಗೆ ಯಾವುದಕ್ಕೂ ಪ್ರಾಬ್ಲಮ್ ಆಗಬಾರ್ದು. ಒಂದು ಸ್ವಲ್ಪನೂ ಅಮ್ಮ ಇಲ್ಲ ಅಂತ ಫೀಲ್ ಆಗಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಸೊ ಎಲ್ಲ ಮಾಡ್ಕೊಟ್ಟು ಹೋಗ್ತೀನಿ. ಏನು ಮಾತಾಡ್ತೀಯಾ? ಬಾಯ್. ಗೈಸ್, ಚಿಂಟುನ ಟ್ಯೂಷನಿಗೆ ಬಿಟ್ಬಿಟ್ಟು ನಾನಿವಾಗ ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ನನಗೆ ತುಂಬ ಬೇಜಾರಾಗ್ತಾಯಿತ್ತು ನನ್ನ ಮಗನ ಬಿಟ್ಟು ಬರೋದು. ಬಟ್ ಏನು ಮಾಡೋದು, ನಾನು ಬರಲೇಬೇಕು. ಸೊ ಈಗ ಹೇಗಾಗಿದೆ ಅಂದರೆ ಹೇಳ್ಕೊಳಕ್ಕಾಗಲ್ಲ ಅಂಥ ಪರಿಸ್ಥಿತಿಲಿದ್ದೀನಿ. ಬಟ್ ಆದರೂ ಸಹ ಧೈರ್ಯ ಮಾಡಿ ನಾನು ಹೊರಟಿದ್ದೀನಿ. ಚಿಂಟುಗೆ ಡ್ರಾಪ್ ಹಾಕಬೇಕು ಅಲ್ಲ, ಸೊ ಹಾಗಾಗಿ ಬೇಗನೆ ಬಂದುಬಿಟ್ಟಿದ್ದೀನಿ. ಸೊ ಎಂತ ಮಾಡೋದು, ಅದಕ್ಕೇ ಕಡಲೆಕಾಯಿ ತಗೊಂಡೆ. ಯೂಶ್ವಲಿ ನಾನು ಬಸ್ ಸ್ಟ್ಯಾಂಡಿಗೆ ಬಂದರೆ ಕಡಲೆಕಾಯಿ ತಗೋತೀನಿ. ಈ ಸಲನೂ ಕಡಲೆಕಾಯಿ ತಗೊಂಡೆ. ಬಟ್ ನಾನು ಚಿಂಟುನ ಮಿಸ್ ಮಾಡ್ಕೋತಾ ಇದ್ದೆ. ಚಿಂಟು ಈ ಗೋಟಿ ಜ್ಯೂಸು ಎಲ್ಲ ತಗೋತಾನೆ, ಬಟ್ ನಾನು ಅದೇನು ತಗೊಳ್ಳಿಲ್ಲ. ಸೊ ಅದೆಲ್ಲ ನೋಡಿದಾಗ ನಮ್ಮ ಚಿಂಟುಗೆ ಹೋಗಿ ತಗೊಂಡು ಕೊಟ್ಬಿಟ್ಟು ಬರೋಣ ಅನ್ನಿಸ್ತಾ ಇತ್ತು. ಬಟ್ ನಾನು ಹೋದರೆ ಮತ್ತೆ ವಾಪಸ್ ಮತ್ತೆ ಇಲ್ಲಿ ಬರಬೇಕು ಅಂದರೆ ಕಷ್ಟ ಆಗುತ್ತೆ, ದೂರ ಆಗುತ್ತೆ. ಹಾಗಾಗಿ ಆ ಫೀಲಲ್ಲೇ ಕಡಲೆಕಾಯಿ ತೊಗೊಂಡು ತಿಂತಾ ಇದ್ದೀನಿ, ಟೈಮ್ ಪಾಸ್ ಮಾಡ್ತಾಯಿದ್ದೀನಿ. 2 ಪ್ಯಾಕ್ ತೊಗೊಂಡೆ ಆ್ಯಂಡ್ 2 ಪ್ಯಾಕ್ ತಿಂದು ಮುಗಿಸ್ದೆ. ಆದರೂ ಸಹ ಬಸ್ ಬರಲಿಲ್ಲ. ಅಚಾನಕ್ಕಾಗಿ ಚಿಂಟು ಕ್ಲಾಸ್ಮೇಟ್ ಇರೋದು ಅಪ್ಪ ಅಮ್ಮ ಬಂದರು. ಅವರು ಸಹ ನಮ್ಮ ಹಾಸನ ಕಡೆಯವರಂತೆ. ಸೊ ಅವ್ರು ಸಿಕ್ಕಿದ್ರು. ಸೊ ಅವರು ನನ್ನದೇ ಬಸ್ ಹತ್ಕೊಂಡ್ರು. ಸೊ ಅವರು ಯಾರೋ ಅವ್ರ ರಿಲೇಟಿವ್ಸು, ಅವರ ಅಜ್ಜಿ ಏನೋ ಎಕ್ಸ್ಪೈರ್ ಆಗಿದ್ದಾರೆ ಅಂದ್ಬಿಟ್ಟು ಹೊರಟಿದ್ರು. ನಾನು ಇಲ್ಲಿ ತಿತ್ತಿಗೆ ಹೊರಟಿದ್ದೆ ಅಲ್ಲ, ಸೊ ನಾನು ಅದನ್ನು ಹೇಳ್ತಾ ಇದ್ದೆ. ಸೊ ಫೈನಲಿ ಬಸ್ ಸಿಕ್ತು, ಸೀಟು ಸಿಕ್ತು. ಆದರೆ ಒಂದು ಎಡವಟ್ಟಾಯಿತು. ಸೀಟ್ ಸಿಕ್ಕಿದ್ಮೇಲೆ ನಾವು ಕೂತಿದ್ವಲ್ಲ, ಸೊ ಅವರು ಕಂಡಕ್ಟ್ರು ಇದು ನೆಕ್ಸ್ಟ್ ಸ್ಟಾಪಿಂದ ರಿಸರ್ವೇಷನ್ ಇದೆ ಅಂತ ಹೇಳನೇ ಇಲ್ಲ. ಆ್ಯಂಡ್ ನನಗೂ ಗೊತ್ತಿಲ್ಲ ಅದು. ಸೊ ಹಾಗಾಗಿ ನಾನು ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ. ಬಟ್ ಕುಮಟಾ ಬಂದಾಗ ಯಾರೋ ರಿಸರ್ವೇಷನ್ ಇದೆ ಅಂತ ಬಂದು ಎಬ್ಬಿಸಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಹೊನ್ನಾವರ್ ತನಕ ನಿಂತ್ಕೊಂಡೆ. ಆ್ಯಕ್ಚುಲಿ ಆ ಕುಮಟಾದಲ್ಲಿ ಎಕ್ಸ್ಟ್ರಾ ಬೇರೆಯವ್ರು ಯಾರು ಹತ್ತಿದ್ರಲ್ಲ ಅವ್ರಿಗೆಲ್ಲ ಸೀಟ್ ಸಿಕ್ಕಿದೆ. ಬಟ್ ಅನೋಯಿಂಗ್ಲಿ ನನಗೆ ಗೊತ್ತಿಲ್ಲ ಅಲ್ಲ, ಇವನ್ ಕಂಡಕ್ಟರ್ ಸಹ ಹೇಳಿಲ್ಲ ಅಲ್ಲ. ಸೊ ಹಾಗಾಗಿ ನನಗೆ ಸೀಟ್ ಮಿಸ್ ಆಯಿತು. ಬಟ್ ಹೊನ್ನಾವರದಿಂದ ಯಾರೋ ಇಳಿತಾ ಇದ್ರು. ಸೊ ಅಲ್ಲಿ ಸೀಟ್ ಸಿಕ್ತು, ಪ್ರಾಬ್ಲಮ್ ಏನಿಲ್ಲ. ಆರಾಮಾಗಿ ಬಂದೆ. ಶಿವಮೊಗ್ಗ ಬಂದು ದೆನ್ ಅರಸೀಕೆರೆ ಬಂದು ಅಲ್ಲಿ ಬಸ್ ಚೇಂಜ್ ಮಾಡಿ ಚನ್ನರಾಯಪಟ್ಟಣಕ್ಕೂ ಸಹ ಬಂದೆ. ನೋಡಿ, ಫೈನಲಿ ಮನೆ ರೀಚ್ ಆಗಿದ್ದೀನಿ. ಸೊ ಆರಾಮಾಗಿ ತಲುಪಿದ್ದೀನಿ ಗೈಸ್. ಬೇಗನೆ ರೀಚ್ ಆದೆ, 5:15ಗೆ ಮನೆ ರೀಚ್ ಆದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು ಆ್ಯಂಡ್ ಕಮೆಂಟ್ ಮಾಡಿ, ಆಯಿತಾ? ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.